8ರಿಂದ 10 ಅಡಿ ಮೇಲೆ ಇದ್ದಂತಹ ವಿದ್ಯುತ್ ತಂತಿಗಳು ಬೆಸ್ಕಾಂ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಾಗಿ ಜೀ ಕನ್ನಡ ನ್ಯೂಸ್ ಸುದ್ದಿಯನ್ನ ಬೆತ್ತರಿಸಿತು. ಇದಕ್ಕೆ ಸಂಬಂಧಪಟ್ಟಂತೆ ಆದರೆ ಈಗ ವಿದ್ಯುತ್ ಕಂಬವನ್ನ ಹಾಕಿ ಬೆಸ್ಕಾಂ ಸಂಪೂರ್ಣವಾಗಿ ಸರಿ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದೇವನಹಳ್ಳಿ ತಾಲೂಕಿನ ಗೋಕರಿ ಗ್ರಾಮದ ಕೈತೋಟಗಳ ಬಳಿ ಈ ಒಂದು ಘಟನೆ ನಡೆದಿತ್ತು. ಪ್ರತಿ ಕ್ಷಣ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಅಲ್ಲಿನ ಸಾರ್ವಜನಿಕರು ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಜೀ ಕನ್ನಡ ನ್ಯೂಸ್ ಸುದ್ದಿಯನ್ನ ಬೆತ್ತರಿಸಿದ ನಂತರದಲ್ಲಿ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡಿದ್ದಾರೆ. ವಿದ್ಯುತ್ ಕಂಬವನ್ನ ಹಾಕಿ ಬೆಸ್ಕಾಂ ಸಂಪೂರ್ಣವಾಗಿ ಆ ಸಮಸ್ಯೆಯನ್ನ ನಿವಾರಣೆ ಮಾಡಿದೆ, ಅಂದ್ರೆ ಸಂಪೂರ್ಣವಾಗಿ ಸರಿಪಡಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೆಲದಿಂದ ಕೇವಲ 8ರಿಂದ 10 ಅಡಿಯಷ್ಟೇ ವಿದ್ಯುತ್ ತಂತಿಗಳು ಮೇಲಿದ್ವು. ಹಾಗಾಗಿ ಅಲ್ಲಿ ಓಡಾಡುವಂತಹ ಸಾರ್ವಜನಿಕರಿಗೆ ಬಹಳಷ್ಟು ಸಮಸ್ಯೆ ಎದುರಾಗಿತ್ತು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಮೊದಲನೆಯ ದೃಶ್ಯಾವಳಿಗಳಲ್ಲಿ ಫಸ್ಟ್ ಯಾವ ರೀತಿಯಾಗಿ ಇತ್ತು ಅಂತ ಹೇಳಿ, ಅಂದ್ರೆ ನೆಲದಿಂದ ಕೇವಲ 8ರಿಂದ 10 ಅಡಿ ಮೇಲೆ ಮಾತ್ರ ವಿದ್ಯುತ್ ತಂತಿಗಳು ಇತ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಸುದ್ದಿಯನ್ನ ಬಿತ್ತರಿಸಿದ್ವಿ ಜೀ ಕನ್ನಡ ನ್ಯೂಸ್ನ ವತಿಯಿಂದಾಗಿ. ನಂತರದಲ್ಲಿ ಇದರ ಒಂದು ಇಂಪ್ಯಾಕ್ಟ್ ಯಾವ ರೀತಿಯಾಗಿದೆ ಅಂತ ಹೇಳಿ ಎರಡನೆಯ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಪ್ರತಿ ಕ್ಷಣವೂ ಕೂಡ ಇಲ್ಲಿ ಓಡಾಡುವಂತಹ ಸಾರ್ವಜನಿಕರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಏನು ಆಗತ್ತೆ ಅನ್ನೋದು ಕೂಡ ಬಹಳ ಕಷ್ಟವಾಗಿತ್ತು. ಸುದ್ದಿ ಬೆತ್ತರಿಸಿದ ನಂತರದಲ್ಲಿ ಬೆಸ್ಕಾಂ ಎಚ್ಚೆತ್ತುಕೊಂಡಿದೆ. ನಂತರದಲ್ಲಿ ವಿದ್ಯುತ್ ಕಂಬವನ್ನ ಹಾಕಿ ಸಂಪೂರ್ಣವಾಗಿ ಸರಿಪಡಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ವಿದ್ಯುತ್ ಕಂಬವನ್ನ ಹಾಕಿ ಬೆಸ್ಕಾಂ ಇದೀಗ ಸರಿಯಾದ ರೀತಿಯಲ್ಲಿ ಸಂಪೂರ್ಣವಾಗಿ ಸರಿಪಡಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಮೊದಲನೆಯ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿತ್ತು ಅಂತ ಹೇಳಿ. ಇನ್ನು ಎರಡನೆಯ ದೃಶ್ಯಾವಳಿಗಳಲ್ಲಿ ಯಾವಾಗ ಜೀ ಕನ್ನಡ ನ್ಯೂಸ್ ಸುದ್ದಿಯನ್ನ ಬೆತ್ತರಿಸಿತು, ನಂತರದಲ್ಲಿ ಬೆಸ್ಕಾಂ ಎಚ್ಚೆತ್ತುಕೊಂಡು ಅಲ್ಲಿ ಸಂಪೂರ್ಣವಾಗಿ ವಿದ್ಯುತ್ ಕಂಬವನ್ನ ಹಾಕಿ ಈ ಸಮಸ್ಯೆಯನ್ನ ನಿವಾರಣೆ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಇದೇ ವಿಚಾರವಾಗಿ ನಮ್ಮ ದೇವನಹಳ್ಳಿಯ ಪ್ರತಿನಿಧಿ ವೆಂಕಟೇಶ್ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕಳೆದ ಕೆಲವು 4 ದಿನಗಳ ಹಿಂದೆ ಜೀ ಕನ್ನಡ ನ್ಯೂಸ್ ಒಂದು ದೇವನಹಳ್ಳಿ ಭಾಗದ ಬೆಸ್ಕಾಂ ಸಿಬ್ಬಂದಿ ವಿರುದ್ಧ ಒಂದು ಸುದ್ದಿಯನ್ನು ಬಿತ್ತರ ಮಾಡಿತ್ತು. ಆ ಸುದ್ದಿಯ ಬೆನ್ನಲ್ಲೇ ಬೆಸ್ಕಾಂ ಸಿಬ್ಬಂದಿ ಎಚ್ಚೆತ್ತು ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು. ಇದು ಜೀ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ನಾವು ಕೂಡ ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ನಾವಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ನಮ್ಮ ಬಲಭಾಗಕ್ಕೆ ಏನು ಫ್ಲೇವರ್ ನೋಡ್ತಾ ಇದೀವಿ ಅದು ದೇವನಹಳ್ಳಿ ತಾಲೂಕಿನ ಗೋಕರಿ ಗ್ರಾಮದ ಗ್ರಾಮ ಆಗಿರ್ತಕ್ಕಂಥದ್ದು. ಪಕ್ಕದಲ್ಲಿರ್ತಕ್ಕಂಥ ಕೈತೋಟಗಳ ಬಳಿ, ಅಂದರೆ ಮೊನ್ನೆ ಕೈತೋಟಗಳ ಬಳಿ ಸಾಕಷ್ಟು ದಿನಗಳನ್ನು ಕೂಡ ಸುಮಾರು 2-3 ವರ್ಷಗಳಿಂದ ಕೂಡ ನಾವು ದೃಶ್ಯಗಳಲ್ಲಿ ನೋಡ್ಬೋದು. ನೋಡಿ, ಈಗಲೂ ಕೂಡ ಮೊನ್ನೆ ಸುದ್ದಿ ಮಾಡಬೇಕಾದ್ರೆ ಇದೇ ಕಂಬವನ್ನು, ಅಂದರೆ ಈ ಕಂಬ ಇರಲಿಲ್ಲ, ಈ ಕಂಬದ ಮೇಲೆ 4 ತಂತಿಗಳು ಹೋಗಿರ್ತಕ್ಕಂಥ ಕೆಲಸ ಆಗಿತ್ತು. ಈ ಸುದ್ದಿಯನ್ನು ಬಿತ್ತರ ಮಾಡಿದ ಕೆಲವೇ ದಿನಗಳಲ್ಲಿ ದೇವನಹಳ್ಳಿ ಬೆಸ್ಕಾಂ ಸಿಬ್ಬಂದಿ ಬಂದು ಅದರಲ್ಲೂ ಇಲ್ಲಿ ಬಂದು ಪೋಲನ್ನು ನೆಡ್ತಕ್ಕಂಥ ಕೆಲಸ ಆಗಿದೆ. ಜೊತೆಲಿ ಅಲ್ಲಿರ್ತಕ್ಕಂಥ ವಿದ್ಯುತ್ ತಂತಿಗಳನ್ನು ತೆರವುಗೊಳಿಸಿ ನಾಜೂಕಾಗಿ ಏನು ಕೆಲಸ ಮಾಡಬೇಕು ಅದನ್ನು ಇವಾಗ ಮಾಡ್ತಕ್ಕಂಥ ಕೆಲಸ ಆಗಿದೆ. ಆದರೆ ಬೆಸ್ಕಾಂ ಸಿಬ್ಬಂದಿಗೆ ಎಲ್ರಿಗೂ ಕೂಡ ಇಲ್ಲಿರ್ತಕ್ಕಂಥ ನಾವುಗಳು ಎಚ್ಚೆತ್ಕೊಂಡು ಕೆಲಸ ಮಾಡೋದಕ್ಕೆ ಪ್ರೇರೇಪಣೆ ಕೊಡಬೇಕಾ, ಅಥವಾ ನಿಜಕ್ಕೂ ಅವರವರ ಕೆಲಸವನ್ನು ಮಾಡಲಿ ನಿಟ್ಟಿನಲ್ಲಿ ಯಾಕೆ ಈ ಅಸಡ್ಡೆತನ ನೋಡ್ತಿದ್ದಾರೆ ಅಂತೇಳಿ ನಿಜಕ್ಕೂ ಇಲ್ಲೊಂದು ಕಡೆ ಬೇಸರದ ವಿಚಾರ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಜೀ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಜೊತೆಲಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೂಡ ಖುಷಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಕೆಲಸ ಆಗಿದೆ. ನಾವು ಅಲ್ಲಿ ಕೂಡ ಗಮನಿಸ್ಬೋದು. ಅಂದರೆ ಇರ್ತಕ್ಕಂಥ ಸುಮಾರು 10ರಿಂದ 15 ಮನೆಗಳು ನಿವಾಸಿಗಳು ಕೂಡ ಈ ಕಿರುದಾದ ರಸ್ತೆಯನ್ನು ಅವಲಂಬಿತ ಆಗಿರ್ತಕ್ಕಂಥದ್ದು. ಜೊತೆಲಿ ಇಲ್ಲಿರ್ತಕ್ಕಂಥ ಮಕ್ಕಳು ಕೂಡ ಈ ಕಿರುದಾದ ರಸ್ತೆಗಳನ್ನೇ ಓಡಾಡ್ತಕ್ಕಂಥ ಕೆಲಸ ಆಗಿತ್ತು. ಆದರೆ ಎಲ್ಲದಕ್ಕೂ ಎಚ್ಚೆತ್ಕೊಂಡು ಇವತ್ತು ಬೆಸ್ಕಾಂ ಸಿಬ್ಬಂದಿ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ಜೀ ಕನ್ನಡ ನ್ಯೂಸ್ನ ಸುದ್ದಿ ಬಿತ್ತಾರಕ್ಕೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರಾಗಿರ್ಬೋದು, ಜೊತೆಲಿ ಸ್ಥಳೀಯರ ರಸ್ತೆ ಬದಿಯಲ್ಲಿ ಓಡಾಡ್ತಕ್ಕಂಥ ಅನೇಕ ಮಕ್ಕಳಿಗೂ ಸಹ ಖುಷಿಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶೇಷನ್ ಜೊತೆ ವೆಂಕಟೇಶ್ ಬೂದಿಗೆರೆ, ಜೀ ಕನ್ನಡ ನ್ಯೂಸ್, ದೇವನಹಳ್ಳಿ.